ನಮಸ್ಕಾರ ಸ್ನೇಹಿತರೆ. ಮಹಾಲಕ್ಷ್ಮಿಯ ಕೃಪೆಯಿಂದ ಸೌಭಾಗ್ಯ ಯೋಗ. ಈ 4 ರಾಶಿಗಳಿಗೆ ಚಿನ್ನ ಸಂಪತ್ತು ಹರಿದು ಬರಲಿದೆ. ಹೌದು, ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆಯಿಂದ ರೂಪುಗೊಳ್ಳುವ ಈ ಸೌಭಾಗ್ಯ ಯೋಗದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ 4 ರಾಶಿಗಳ ಜನರಿಗೆ ಮುಟ್ಟಿದ್ದಲು ಚಿನ್ನವಾಗಲಿದೆ ಮತ್ತು ಸಂಪತ್ತು ಹರಿದು ಬರಲಿದೆ ಎಂದು ತಿಳಿಯೋಣ. ಏನಿದು ಸೌಭಾಗ್ಯ ಯೋಗ? ಇದರ ವಿಶೇಷತೆ ಏನು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೌಭಾಗ್ಯ ಯೋಗ ಅನ್ನೋದು ಬಹಳ ಮುಖ್ಯವಾದ ಶುಭ ಯೋಗ. ಇದು ಜನರ ಜೀವನದಿಂದ ಬಡತನವನ್ನು ದೂರ ಮಾಡಿ ಎಲ್ಲ ರೀತಿಯ ಐಶ್ವರ್ಯವನ್ನು ನೀಡುತ್ತದೆ. ಲಕ್ಷ್ಮೀ ಕಟಾಕ್ಷ. ಸಂಪತ್ತಿನ ಕಾರಕ ಶುಕ್ರ ಮತ್ತು ಬುದ್ಧಿವಂತಿಕೆ ಕಾರಕ ಬುಧ ಗ್ರಹಗಳು ತಮ್ಮ ಸ್ವಂತ ಮನೆ ಅದು ಉಚ್ಚ ಸ್ಥಾನಗಳಲ್ಲಿ ಬಲವಾಗಿ ಸಂಚರಿಸುವಾಗ ಈ ಯೋಗವು ರೂಪುಗೊಳ್ಳುತ್ತದೆ. ಜೀವನದಲ್ಲಿ ತಿರುವು. ಈ ಯೋಗ ಸಕ್ರಿಯವಾಗಿರುವಾಗ ವ್ಯಕ್ತಿಗಳ ಆರ್ಥಿಕ ಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಆಸ್ತಿ ಖರೀದಿ ಯೋಗ, ಹೊಸ ವ್ಯಾಪಾರ ಆರಂಭಿಸುವ ಅವಕಾಶ ಮತ್ತು ಕುಟುಂಬದಲ್ಲಿ ಸಂತೋಷದಂತಹ ಎಲ್ಲ ಲಾಭಗಳು ಒಟ್ಟಿಗೆ ಸಿಗುತ್ತವೆ. ಅದೃಷ್ಟದ ಫಲಗಳು. ಈ ಯೋಗವು ಯಾವುದೇ ಪ್ರಯತ್ನದಲ್ಲಿ ವಿಫಲವಿಲ್ಲದೆ ಸುಲಭ ಯಶಸ್ಸನ್ನು ನೀಡುತ್ತದೆ. ಜೊತೆಗೆ ಚಿನ್ನ ಮತ್ತು ಸಂಪತ್ತನ್ನು ಒಟ್ಟುಗೂಡಿಸುವ ಭಾಗ್ಯವನ್ನು ಗಮನಿಸುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೆ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಸೌಭಾಗ್ಯ ಯೋಗದಿಂದ ಆಸ್ತಿ ಹೆಚ್ಚಳದ ಕಾಲ. ಸಾಮಾನ್ಯ ಫಲ. ತುಲಾರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಮಹಾಲಕ್ಷ್ಮಿಯ ಕೃಪೆಯಿಂದ ಕೋಟ್ಯಾಧಿಪತಿ ಯೋಗವನ್ನು ನೀಡಲಿದೆ. ರಾಶಿಯಲ್ಲಿ ಶುಭ ಗ್ರಹಗಳ ಬಲ ಹೆಚ್ಚಾಗುವುದರಿಂದ ಬಹುಕಾಲದ ಕನಸುಗಳು ನನಸಾಗಲಿವೆ. ಆರ್ಥಿಕ ಮತ್ತು ವೃತ್ತಿ. ವ್ಯಾಪಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಲಾಭ ಸಿಗಲಿದೆ. ಹೊಸ ಆಸ್ತಿ, ಐಷಾರಾಮಿ ವಾಹನ ಮತ್ತು ಚಿನ್ನ ಖರೀದಿಸುವ ಯೋಗ ಪ್ರಕಾಶಮಾನವಾಗಲಿದೆ. ಕುಟುಂಬ ಮತ್ತು ಸಂಬಂಧ. ಕುಟುಂಬದಲ್ಲಿದ್ದ ಗೊಂದಲಗಳು ದೂರವಾಗಿ ಒಗ್ಗಟ್ಟು ಹೆಚ್ಚಲಿದೆ. ಮದುವೆ ವಯಸ್ಸಿನವರಿಗೆ ಇಷ್ಟದ ಫಲ ಸಿಗಲಿದ್ದಾರೆ. ಸರಳ ಪರಿಹಾರ. ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಪೂಜೆ ಮಾಡುವುದು ಉತ್ತಮ. ಎರಡನೆಯದಾಗಿ ಕನ್ಯಾ ರಾಶಿ. ಚಿನ್ನ ಸಂಪತ್ತು ನಿಮ್ಮನ್ನು ಹುಡುಕಿ ಬರಲಿದೆ. ಸಾಮಾನ್ಯ ಫಲ. ಕನ್ಯಾ ರಾಶಿಯಲ್ಲಿ ಶುಭ ಗ್ರಹಗಳ ಸಂಯೋಗದಿಂದ ಈ ತಿಂಗಳು ನೀವು ಸೌಭಾಗ್ಯ ಯೋಗದ ಸಂಪೂರ್ಣ ಫಲವನ್ನು ಅನುಭವಿಸುವಿರಿ. ನಿಮ್ಮ ಮಾತು ಮತ್ತು ಕೆಲಸಗಳು ಇತರರನ್ನು ಆಕರ್ಷಿಸುತ್ತವೆ. ಆರ್ಥಿಕ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಬಡ್ತಿಯೊಂದಿಗೆ ಸಂಬಳ ಹೆಚ್ಚಳ ಸಿಗಲಿದೆ. ಹೊಸ ವ್ಯಾಪಾರ ಆರಂಭಿಸುವ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ಕುಟುಂಬ ಮತ್ತು ಸಂತೋಷ. ಮಕ್ಕಳಿಂದ ಹೆಮ್ಮೆ ಪಡುವಂತಹ ಘಟನೆಗಳು ನಡೆಯಲಿವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೈಗೂಡಲಿವೆ. ಸರಳ ಪರಿಹಾರ. ಬುಧವಾರದಂದು ಹಸುವಿಗೆ ಸೊಪ್ಪು ನೀಡುವುದು ಮತ್ತು ವಿಷ್ಣುವನ್ನು ಪೂಜಿಸುವುದು ಒಳ್ಳೆಯದು. ಮೂರನೆಯದಾಗಿ ಋಷಭರಾಶಿ. ಋಷಭರಾಶಿಯವರು ಅಡೆತಡೆಗಳನ್ನು ದಾಟಿ ಸಂಪತ್ತು ಗಳಿಸುವ ಅವಕಾಶ. ಸಾಮಾನ್ಯ ಫಲ. ಋಷಭರಾಶಿ ಅಧಿಪತಿ ಬಲವಾಗಿರುವುದರಿಂದ ಸೌಭಾಗ್ಯ ಯೋಗದ ಮೂಲಕ ಜೀವನದಲ್ಲಿದ್ದ ಎಲ್ಲ ಅಡೆತಡೆಗಳು ದೂರವಾಗಲಿವೆ. ಆರ್ಥಿಕ ಮತ್ತು ವೃತ್ತಿ. ಬಹಳ ದಿನಗಳಿಂದ ಬಾಕಿ ಇದ್ದ ಹಣಕಾಸಿನ ವಹಿವಾಟುಗಳು ಕೈ ಸೇರಲಿವೆ. ಷೇರು ಮಾರುಕಟ್ಟೆ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಬರಲಿದೆ. ಕುಟುಂಬ ಮತ್ತು ಆರೋಗ್ಯ. ದೈಹಿಕ ಆರೋಗ್ಯದಲ್ಲಿ ಸಂಪೂರ್ಣ ಚೈತನ್ಯ ಕಂಡುಬರಲಿದೆ. ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಿ ಬರುವಿರಿ. ಸರಳ ಪರಿಹಾರ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಪೂಜಿಸಿ. ಇನ್ನು ಕೊನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಅದೃಷ್ಟದ ಬಾಗಿಲು ತೆರೆಯುವ ಸೌಭಾಗ್ಯ ಯೋಗ. ಸಾಮಾನ್ಯ ಫಲ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅನಿರೀಕ್ಷಿತ ಧನಲಾಭ ಮತ್ತು ಕೀರ್ತಿಯನ್ನು ತಂದುಕೊಡುವ ಸುವರ್ಣ ಕಾಲವಾಗಿದೆ. ಆರ್ಥಿಕ ಮತ್ತು ವೃತ್ತಿ. ಕಲೆ, ಮಾಧ್ಯಮ, ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸಾಧನೆಗಳ ತಿಂಗಳು. ಹೊಸ ಹೂಡಿಕೆಗಳಿಂದ ದುಪ್ಪಟ್ಟು ಲಾಭ ಕಾಣುವಿರಿ. ಕುಟುಂಬ ಮತ್ತು ಪ್ರೀತಿ. ಪ್ರೇಮ ಸಂಬಂಧಗಳಲ್ಲಿದ್ದ ಕಹಿ ದೂರವಾಗಿ ಅನ್ಯೋನ್ಯತೆ ಹೆಚ್ಚಲಿದೆ. ಗಂಡ ಹೆಂಡತಿಯ ನಡುವೆ ದಾಂಪತ್ಯ ವೃದ್ಧಿಸಲಿದೆ. ಸರಳ ಪರಿಹಾರ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡುವುದರಿಂದ ಈ ಯೋಗದ ಫಲಗಳು ಹೆಚ್ಚಾಗುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.